ನಮಸ್ಕಾರ. ಕಾಲೇಜು ನ್ಯೂಸ್ಗೆ ಸ್ವಾಗತ. ನಾನು ವರ್ಷ ಎವಿ, ಪತ್ರಿಕೋದ್ಯಮ ವಿದ್ಯಾರ್ಥಿನಿ. 2021-22ನೇ ಸಾಲಿನ ಶೈಕ್ಷಣಿಕ ಪ್ರವೇಶಾತಿಯ ರಾಷ್ಟ್ರೀಯ ಶಿಕ್ಷಣ ನೀತಿಯ ಎನ್ಇಪಿಯ ಕುರಿತು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಇದೇ ಮಂಗಳವಾರ ಹಾಸನದ ಎಂಜಿ ರಸ್ತೆಯ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಕೆ.ಟಿ. ಕೃಷ್ಣೇಗೌಡ ಸರ್ ಅವರ ಅಧ್ಯಕ್ಷತೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರು ಒಳಗೊಂಡಂತೆ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀನಿವಾಸ್ ಸರ್ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ವಿದ್ಯಾರ್ಥಿಗಳಿಗೆ ಎನ್ಇಪಿಯ ಕುರಿತು ಅರಿವನ್ನು ಮೂಡಿಸಿದರು. ಈ ಕಾರ್ಯಕ್ರಮದಲ್ಲಿ ಐಸಿಎಸ್ಎ ಸಂಚಾಲಕರಾದ ಮುರಳೀಧರ್ ಕೆಡಿ ಸರ್ ಅವರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರು, ಬೋಧಕ ವರ್ಗದವರು ಹಾಗೂ ಕಾಲೇಜಿನ ಸಿಬ್ಬಂದಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಯಾವುದೇ ಕಾಲೇಜಲ್ಲಿ, ಯಾವುದೇ ಯೂನಿವರ್ಸಿಟಿಯ ಯಾವುದೇ ಕಾಲೇಜಿನಲ್ಲಿ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶವನ್ನು ಪಡೆಯಬಹುದು. 2ನೇ ವರ್ಷಕ್ಕೆ ಪಡೆಯಬಹುದು. ಒಂದು ವೇಳೆ 2 ವರ್ಷಕ್ಕೆ ನೀವು ವಿದ್ಯಾಭ್ಯಾಸವನ್ನು ನಿಲ್ಲಿಸಿದರೆ ಆ 2 ವರ್ಷಕ್ಕೆ ನಿಮಗೆ ಡಿಪ್ಲೊಮೊ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. BA ಡಿಪ್ಲೊಮೊ ಆಗಿದೆ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅಂದ್ರೆ 2 ವರ್ಷ ಡಿಗ್ರಿ ಓದಿದ್ಯಾ. ಆ ನಂತರ ನೀವು ಯಾವುದಾದರೂ ಒಂದು 3-4 ವರ್ಷ ಆದ್ಮೇಲೆ ಮತ್ತೆ ಡಿಗ್ರಿ ಕಂಟಿನ್ಯೂ ಮಾಡಬೇಕಂದ್ರೆ ನೇರವಾಗಿ 3ನೇ ವರ್ಷಕ್ಕೆ ಪ್ರವೇಶವನ್ನ ಪಡೆಯಬಹುದು ಯಾವುದೇ ಕಾಲೇಜಲ್ಲಿ. ಅದು ಮೈಸೂರು ಯೂನಿವರ್ಸಿಟಿ ಕಾಲೇಜಲ್ಲೇ ಸೇರ್ಬೇಕು ಅಂತೇನಿಲ್ಲ, ಮೊದಲು ಆ ಸಮಸ್ಯೆ ಇತ್ತು. ನೀವು ಯಾವುದೇ ಕಾಲೇಜಲ್ಲಿ, ಕರ್ನಾಟಕದ ಯಾವುದೇ ಕಾಲೇಜಲ್ಲಿ ಇನ್ನೂ ಒಂದು ಹಂತ ಮುಂದೆ ಹೋದ್ರೆ ನೀವು ಓದಿದಂತ ವಿಷಯ ಬೇರೆ ಕಡೆ ಇದ್ರೆ ಇಡೀ ಭಾರತದಲ್ಲಿ ಎಲ್ಲಿ ಬೇಕಾದರೂ ನೀವು 3ನೇ ವರ್ಷವನ್ನು ಓದಬಹುದು, ಕೆಲವು ಷರತ್ತುಗಳೊಂದಿಗೆ. ಅಲ್ಲಿ ನೀವು ಓದುವಂತ ಕೋರ್ಸ್ ಇರಬೇಕು, ನೀವು ಓದುವಂತ ಸಬ್ಜೆಕ್ಟ್ ಇರಬೇಕು, ಇತ್ಯಾದಿ ಷರತ್ತುಗಳಲ್ಲಿ ಎಲ್ಲಿ ಬೇಕಾದ್ರೂ ನೀವು ಡಿಗ್ರಿ ಮುಗಿಸಬಹುದು. ನೀವು 3 ವರ್ಷದ ಪದವಿ ವ್ಯಾಸಂಗವನ್ನ ಮುಗಿಸಿದ್ರೆ ಆಗ ನಿಮ್ದು ಪದವಿ ಪ್ರಮಾಣ ಪತ್ರ ಸಿಗುತ್ತೆ. ಈಗ ಸಿಗ್ತಾ ಇರೋ ತರ ಪದವಿ ಪ್ರಮಾಣ ಪತ್ರ. ಆ ನಂತರ 3 ವರ್ಷ ಆದ ಮೇಲೆ ನಿಮಗೆ ಅನೇಕ ಆಯ್ಕೆಗಳಿವೆ. ಇಷ್ಟು ದಿನ ಒಂದೇ ಆಯ್ಕೆ ಇತ್ತು, BEd PG ಸೇರ್ಕೋಬೇಕಾಗಿತ್ತು, PG 2 ವರ್ಷ ಇತ್ಯಾದಿ ಆಯ್ಕೆಗಳಿತ್ತು. ಈಗ ಅನೇಕ ಆಯ್ಕೆಗಳಿವೆ. ಮೊದಲನೇದಾಗಿ ನೀವು ಈಗ ಸಬ್ಜೆಕ್ಟ್ ಅನ್ನ ಓದಿದ್ರೆ, ಈಗ HEP HPS ಆ ತರ ಇಲ್ಲ, ನೆಕ್ಸ್ಟ್ ಬರ್ತೀನಿ ಅದಕ್ಕೆ. 4ನೇ ವರ್ಷದ ಆನರ್ಸ್ ಪದವಿಯನ್ನ ಯಾವ ಕಾಲೇಜಿನಲ್ಲಿ ಪ್ರಾರಂಭ ಮಾಡಿದ್ದಾರೆ ಅಲ್ಲೇ ನೀವು ಡಿಗ್ರಿ ಓದ್ತಾ ಇದ್ರೆ ಇನ್ನೂ 1 ವರ್ಷ ಮುಂದುವರಿಸಬಹುದು. 4ನೇ ವರ್ಷದ ಆನರ್ಸ್ ಅನ್ನ ಓದಬಹುದು. ಆನರ್ಸ್ ಓದೋದ್ರಿಂದ ಏನು ಉಪಯೋಗ ಅಂದ್ರೆ, ಆನರ್ಸ್ ಓದೋದ ಮೇಲೆ ನೀವು PG ಮಾಡಬೇಕು ಅಂದ್ರೆ 1 ವರ್ಷದ PGಗೆ ನಿಮಗೆ PG ಕಂಪ್ಲೀಟ್ ಆಗುತ್ತೆ. ಯಾಕಂದ್ರೆ 4 ವರ್ಷ ಇಲ್ಲೇ ಓದಿರ್ತೀರಾ. 1 ವರ್ಷದ PG ನೇರವಾಗಿ ನೀವು ಸೆಕೆಂಡ್ ಇಯರ್ಗೆ ಅಲ್ಲೇ ಅಡ್ಮಿಷನ್ ಆಗೋದು. 5 ವರ್ಷಕ್ಕೆ PG ಮುಗಿಯುತ್ತೆ. ಒಂದು ವೇಳೆ 3 ವರ್ಷಕ್ಕೆ ನೀವು ನಿಲ್ಲಿಸಿದ್ರೆ ಆಗ 2 ವರ್ಷದ PG ಅನ್ನ ಮಾಡಬೇಕು. 4ನೇ ವರ್ಷದ ಆನರ್ಸ್ ನಲ್ಲಿ 2 ತರ ಇರುತ್ತೆ. ಒಂದು ವಿತ್ ರಿಸರ್ಚ್, ಇನ್ನೊಂದು ವಿತೌಟ್ ರಿಸರ್ಚ್. ನೀವು ವಿತ್ ರಿಸರ್ಚ್ ಪೇಪರ್ ಅನ್ನ ಓದಿದರೆ ಆನರ್ಸ್ ಮುಗಿದ ತಕ್ಷಣ ನೇರವಾಗಿ PhD ಗೆ ರಿಜಿಸ್ಟರ್ ಮಾಡಿಸಬಹುದು. ನೀವು PG ಮಾಡೋ ಅಗತ್ಯ ಇಲ್ಲ. 4ನೇ ವರ್ಷದ ಆನರ್ಸ್ ಅಲ್ಲಿ ವಿತ್ ರಿಸರ್ಚ್ ಪೇಪರ್ ಅನ್ನ ನೀವು ಓದಿದ್ರೆ ನೇರವಾಗಿ ನೀವು PhD ಗೆ ಹೋಗುವಂತ ಅವಕಾಶ ಇರುತ್ತೆ. ಇದು ಆನರ್ಸ್ ನಲ್ಲಿರುವಂತ ಉಪಯೋಗಗಳು. ಆನರ್ಸ್ ಇಂದ ಮುಂದಕ್ಕೆ ಹೋಗೋದು. 4 ವರ್ಷದ ಡಿಗ್ರಿ ಇದು ಪದವಿನಲ್ಲಿ. ನಾನು ಈಗಾಗಲೇ ಹೇಳಿದ್ದೀನಿ, ಕಡ್ಡಾಯ ಅಲ್ಲ. ಓದುವುದು ಕಡ್ಡಾಯ ಅಲ್ಲ. ಕಾಲೇಜುಗಳಿಗೆ ಅದನ್ನು ಪ್ರಾರಂಭ ಮಾಡುವುದು ಕಡ್ಡಾಯ ಅಲ್ಲ. ಕೆಲವು ಕಾಲೇಜಿನಲ್ಲಿ ಈಗಾಗಲೇ 4 ವರ್ಷದ ಪದವಿಯನ್ನು ಅನೌನ್ಸ್ ಮಾಡಿದ್ದಾರೆ. ಆದ್ರೆ ಕಮಿಷನರ್ ಅವರು ಹೇಳಿದ್ರು, ಈಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನೀವು ಅಡ್ಮಿಷನ್ ಅನ್ನ ಕೊಡ್ತಾ ಇರೋದು ಓನ್ಲಿ ಫಾರ್ ಡಿಗ್ರಿ ಎಜುಕೇಶನ್, 3 ಇಯರ್ಸ್ ಡಿಗ್ರಿ ಎಜುಕೇಶನ್ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ 3 ವರ್ಷದ ಡಿಗ್ರಿ ಅವಕಾಶ ಕೊಡ್ತೀವಿ. ಇದು 4 ವರ್ಷದ್ದಾಯಿತು. ಈಗ ಸಬ್ಜೆಕ್ಟ್ ವಿಷಯಕ್ಕೆ ಬರೋಣ. BCom, BCA ಅಂಡ್ BBA ಇದ್ರದ್ದು ಸಬ್ಜೆಕ್ಟ್ ಗೊಂದಲ ಇಲ್ಲ. ಯಾಕೆಂದ್ರೆ ಅವನ್ನ ಸಿಂಗಲ್ ಕೋರ್ ಪ್ರೋಗ್ರಾಮ್ಸ್ ಅಂತ ಹೇಳ್ತೀವಿ. ಸಿಂಗಲ್ ಕೋರ್ ಪ್ರೋಗ್ರಾಮ್ಸ್. BA ಮತ್ತು BSc ಇದೆಯಲ್ಲ, ಇದು ಡ್ಯುಯಲ್ ಕೋರ್ ಪ್ರೋಗ್ರಾಮ್ ಅಂತ. ಡ್ಯುಯಲ್ ಕೋರ್ ಪ್ರೋಗ್ರಾಮ್ ಆಗಿರೋದ್ರಿಂದ ಅವು ನೇರವಾಗಿ ನೀವು ಅಡ್ಮಿಷನ್ ಆಗೋಗ್ತೀರಾ BCom BCA ಗೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟದ್ದು ವಿಷಯಗಳು ಬರ್ತವೆ. ಆದರೆ BA ಮತ್ತು BSc ಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡಿದ್ದಾರೆ. ಹಿಂದೆ BA BSc ಓದುವವರು ಏನ್ ಮಾಡ್ತಾ ಇದ್ರು, ನೇರವಾಗಿ ಬರ್ತಾ ಇದ್ರು ಕಾಂಬಿನೇಷನ್ಗೆ ಅವರು ಸೇರ್ಕೊಳ್ತಾ ಇದ್ರು. HEP HPS PCM PMCS ಇತ್ಯಾದಿ ಕಾಂಬಿನೇಷನ್ಗೆ ಸೇರ್ಕೊಳ್ತಾ ಇದ್ರು. ಏನು ಗೊಂದಲ ಇರಲಿಲ್ಲ. ಆದ್ರೆ ಈಗ ನೀವು ಕಾಂಬಿನೇಷನ್ ಅನ್ನುವ ಪದವನ್ನ ಬಳಸುವ ಹಾಗಿಲ್ಲ. ಎಲ್ಲಿ BA ಮತ್ತು BSc ಕಾಂಬಿನೇಷನ್ ಅನ್ನೋ ಪದ ಹೋಯ್ತು, ಬಳಸುವ ಹಾಗಿಲ್ಲ.
ಸಬ್ಜೆಕ್ಟ್ ಅಂತ ಬಳಸಬೇಕು. ಎರಡು ತರ ಸಬ್ಜೆಕ್ಟ್ ಇರುತ್ತೆ. ಒಂದು ಕೋರ್ ಸಬ್ಜೆಕ್ಟ್, ಇನ್ನೊಂದು ನಾನ್ ಕೋರ್ ಸಬ್ಜೆಕ್ಟ್. ನಾನ್ ಕೋರ್ ಅಂದ್ರೆ OE ಅಂತ, ಓಪನ್ ಎಲೆಕ್ಟಿವ್ ಅಂತ. ಡಿಸಿಪ್ಲಿನ್ ಕೋರ್ ಅಂತ, DSC ಅಂತ. DSC ಡಿಸಿಪ್ಲಿನ್ ಕೋರ್ ಸಬ್ಜೆಕ್ಟ್ಸ್ ಅಂತ. ಡಿಸಿಪ್ಲಿನ್ ಕೋರ್ ಸಬ್ಜೆಕ್ಟ್ಸ್ ಅಲ್ಲಿ ಕಾಲೇಜಿನಲ್ಲಿ ಎಷ್ಟು ವಿಷಯಗಳು ಲಭ್ಯ ಇದೆಯೋ ಅಷ್ಟು ವಿಷಯಗಳ ಪಟ್ಟಿ ಇರುತ್ತೆ. ಈಗ ಕಲಾ ವಿಭಾಗದಲ್ಲಿ ಎಷ್ಟು ಸಬ್ಜೆಕ್ಟ್ಸ್ ಇದೆ ನಮ್ಮಲ್ಲಿ? ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಜರ್ನಲಿಸಂ, ಆಪ್ಷನಲ್ ಇಂಗ್ಲಿಷ್, ಆಪ್ಷನಲ್ ಕನ್ನಡ, ಇಷ್ಟು ವಿಷಯಗಳು ನಮ್ಮಲ್ಲಿ ಇವೆ. ಇಷ್ಟದಲ್ಲಿ BA ಸೇರುವಂತ ವಿದ್ಯಾರ್ಥಿ ಯಾವುದಾದರೂ ಎರಡು ವಿಷಯಗಳನ್ನ ಡಿಸಿಪ್ಲಿನ್ ಕೋರ್ ಆಗಿ ಆಯ್ಕೆ ಮಾಡಿಕೊಳ್ಳಬೇಕು. ಡಿಸಿಪ್ಲಿನ್ ಕೋರ್ ಅಂತ, DSC ಅಂತ, ಡಿಸಿಪ್ಲಿನ್ ಕೋರ್ ಆಗಿ ಎರಡು ವಿಷಯಗಳನ್ನ ಯಾವುದಾದ್ರೂ ತಗೋಬಹುದು. ಆದರೆ PUC ನಲ್ಲಿ ಕಲಾ ವಿಭಾಗದ ವಿಷಯಗಳನ್ನು ಓದಿರುವಂತ ವಿದ್ಯಾರ್ಥಿ ಪದವಿಯಲ್ಲಿ ಕಲಾ ವಿಭಾಗದ ವಿಷಯಗಳನ್ನೇ ಆಯ್ಕೆ ಮಾಡಿಕೊಳ್ಳಬೇಕು. ಆದರೆ ಇಲ್ಲಿ ಆಯ್ಕೆ ಮಾಡಿಕೊಳ್ಳುವಂತ ಕಲಾ ವಿಷಯವನ್ನ PUC ಯಲ್ಲಿ ಓದಿರಲೇಬೇಕು ಅನ್ನುವಂತ ಕಡ್ಡಾಯ ಇಲ್ಲ. ಗೊತ್ತಾಯ್ತಲ್ವ? ಈಗ ಓದಿರಲೇಬೇಕು ಅನ್ನೋ ಕಡ್ಡಾಯ ಇಲ್ಲ. ಅದನ್ನ ಬದಲಾಯಿಸಿದ್ದಾರೆ. ಕಲಾ ವಿಷಯ ಓದಿದ್ರೆ ಸಾಕು, ಆರ್ಟ್ಸ್ ಓದಿದ್ರೆ ಸಾಕು. ಆರ್ಟ್ಸ್ ನಲ್ಲಿ ಲಭ್ಯವಿರುವಂತ ಯಾವುದಾದ್ರೂ ಎರಡು, ಅದಿಷ್ಟ ಯಾವ್ದಾದ್ರೂ ತಗೋಬಹುದು. ಅದರ ಕಾಂಬಿನೇಷನ್ ಅನ್ನೋ ಪ್ರಶ್ನೆ ಬರೋದಿಲ್ಲ, ಇದೇ ತಗೋಬೇಕು ಅಂತ. ಎರಡನ್ನ ಆಯ್ಕೆ ಮಾಡ್ಕೋಬೇಕು. ಅದನ್ನ 3 ವರ್ಷದ ಡಿಗ್ರಿಯಲ್ಲೂ ಓದ್ತಾರೆ. ಮೊದಲನೇ ವರ್ಷದಲ್ಲಿ 2 ಸಬ್ಜೆಕ್ಟ್, ಎರಡನೇ ವರ್ಷದಲ್ಲಿ 2 ಸಬ್ಜೆಕ್ಟ್ ಓದ್ತಾರೆ. ಮೂರನೇ ವರ್ಷಕ್ಕೆ ಬಂದಾಗ ಆ 2 ಪೇಪರ್ 3 ಪೇಪರ್ ಆಗುತ್ತೆ. ಫಸ್ಟ್ ಇಯರ್ ಅಲ್ಲಿ 2 ಪೇಪರ್. ಡಿಸಿಪ್ಲಿನ್ ಕೋರ್ ಬಗ್ಗೆ ನಾನು ಹೇಳ್ತಾ ಇರೋದು. ಡಿಸಿಪ್ಲಿನ್ ಕೋರ್ ಇದೆಯಲ್ಲ, ಇದು ಫಸ್ಟ್ ಇಯರ್ ಅಲ್ಲಿ 2, ಸೆಕೆಂಡ್ ಇಯರ್ ಅಲ್ಲಿ 2, ಫೈನಲ್ ಇಯರ್ ಹೋದಾಗ ಆ 2 3 ಆಗುತ್ತೆ. ಸಬ್ಜೆಕ್ಟ್ 2, ಪೇಪರ್ 3 ಆಗುತ್ತೆ. 3 ಯಾವುದು ಅಂದ್ರೆ ಇದರಲ್ಲಿ ಒಂದು ಮೇಜರ್ ಒಂದು ಮೈನರ್ ಅಂತ ಮಾಡ್ಕೊಳ್ತಾರೆ. 2 ಸಬ್ಜೆಕ್ಟ್. ಈಗ ಉದಾಹರಣೆಗೆ ಹಿಸ್ಟ್ರಿ, ಎಕನಾಮಿಕ್ಸ್ ತಗೊಂಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಹಿಸ್ಟ್ರಿ, ಎಕನಾಮಿಕ್ಸ್ 2 ಪೇಪರ್ನ 2 ವರ್ಷ 4 ಸೆಮಿಸ್ಟರ್ ಓದ್ತಾರೆ. 5ನೇ ಸೆಮಿಸ್ಟರ್ ಹೋದಾಗ ಹಿಸ್ಟ್ರಿಯನ್ನ ಮೇಜರ್ ಆಗಿ ತಗೋಬಹುದು, ಎಕನಾಮಿಕ್ಸ್ ಅನ್ನ ಮೈನರ್ ಆಗಿ ತಗೋಬಹುದು. ಮೇಜರ್ ಆಗಿ ತಗೊಂಡಂತ ಸಬ್ಜೆಕ್ಟ್ ಅಲ್ಲಿ 2 ಪೇಪರ್ ಆಗುತ್ತೆ, ಮೈನರ್ ಆಗಿ ತಗೊಂಡಂತ ಸಬ್ಜೆಕ್ಟ್ ಅಲ್ಲಿ 1 ಪೇಪರ್ ಆಗುತ್ತೆ. ಅಥವಾ ಎಕನಾಮಿಕ್ಸ್ ಅನ್ನ ಮೇಜರ್ ಆಗಿ ತಗೋಬಹುದು, ಹಿಸ್ಟ್ರಿಯನ್ನ ಮೈನರ್ ಆಗಿ ತಗೋಬಹುದು. ಆವಾಗ ಎಕನಾಮಿಕ್ಸ್ ಅಲ್ಲಿ 2 ಪೇಪರ್ ಆಗುತ್ತೆ, ಹಿಸ್ಟ್ರಿಯಲ್ಲಿ 1 ಪೇಪರ್ ಆಗುತ್ತೆ. ಇದು ಫೈನಲ್ ಇಯರ್ 2 ಸೆಮಿಸ್ಟರ್ ಅಲ್ಲಿ ಓದುವಂಥದ್ದು. ಇದರ ಫಲ ಎಲ್ಲಿ ಬರುತ್ತೆ ಅಂದ್ರೆ 4ನೇ ವರ್ಷದಲ್ಲಿ ಒಂದು ವೇಳೆ ಆನರ್ಸ್ ಹೋದಾಗ ಯಾವುದನ್ನು ಮೇಜರ್ ಆಗಿ ತಗೊಳ್ತಿರೋ ಅದನ್ನ ವಿತ್ ರಿಸರ್ಚ್ ಪೇಪರ್ ಅಂತ ಅಧ್ಯಯನ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅಲ್ಲಿಂದ PhDಗೆ PGಗೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಅದರ ಕಂಟಿನ್ಯೂಟಿ ಇದು ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೊಳ್ಳೋದ್ರೆ ನಾನು ಡಿಸಿಪ್ಲಿನ್ ಕೋರ್ DSC ಈ 2 ಸಬ್ಜೆಕ್ಟ್ಗಳು 3 ವರ್ಷ ಓದ್ತೀರಾ. ಇದರಲ್ಲಿ ಬದಲಾವಣೆಗೆ ಅವಕಾಶ ಇರಲ್ಲ. 2 ಪೇಪರ್ ಇದಾದ್ಮೇಲೆ 3ನೇ ಪೇಪರ್ ಬರುತ್ತೆ OE, ಓಪನ್ ಎಲೆಕ್ಟಿವ್, ಮುಕ್ತ ಐಚ್ಛಿಕ ಅಂತ. 2 ಸಬ್ಜೆಕ್ಟ್ ಅನ್ನು ಆಯ್ಕೆ ಮಾಡ್ಕೊಂಡ್ಮೇಲೆ ನೀವು 3ನೇ ಪೇಪರ್ ಯಾವುದು ಅಂದ್ರೆ ಅಲ್ಲಿರುವಂತಹ ಪೇಪರ್ ಅಲ್ಲಿ ಅದು ಬರೀ ಆರ್ಟ್ಸ್ ಅಲ್ಲ, ಕಲಾ ವಿಭಾಗದ ಒಬ್ಬ ವಿದ್ಯಾರ್ಥಿ ಹಿಸ್ಟ್ರಿ ಮತ್ತು ಎಕನಾಮಿಕ್ಸ್ ಅನ್ನ DSC ಅಂತ ತಗೊಂಡ್ಮೇಲೆ ಒಂದು ಓಪನ್ ಎಲೆಕ್ಟಿವ್ ತಗೋಬೇಕು. ಆ ಓಪನ್ ಎಲೆಕ್ಟಿವ್ ಯಾವುದು ಅಂದ್ರೆ ಕಾಲೇಜಿನಲ್ಲಿ ಲಭ್ಯವಿರುವಂತಹ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಎಲ್ಲ ವಿಷಯಗಳ ಪೇಪರ್ಗಳು ಇರ್ತಾವಲ್ಲ ಸಬ್ಜೆಕ್ಟ್, ಅದ್ರಲ್ಲಿ ಯಾವ ಬೇಕಾದ್ರೂ ತಗೋಬಹುದು. ಅದ್ರಲ್ಲಿ PUC ಓದಿರ್ಬೇಕು, ಕಲಾ ವಿಭಾಗದಲ್ಲೇ ತಗೋಬೇಕು, ಕಾಮರ್ಸ್ ಅಲ್ಲೇ ತಗೋಬೇಕು ಅನ್ನೋಂಥ ಯಾವುದೇ ಕಡ್ಡಾಯ ಇಲ್ಲ. ಇಲ್ಲಿ ಹಾಕಿರ್ತಾರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸ್, ಹಿಸ್ಟ್ರಿ, ಎಕನಾಮಿಕ್ಸ್ ಏನೇನು ಬರುತ್ತೆ ಅವೆಲ್ಲ ಆಗ್ತವೆ. ಜೊತೆಗೆ ಮುಂದೆ ಯೂನಿವರ್ಸಿಟಿ ಅವರು ಕಾಮರ್ಸ್ಗೆ BCAಗೆ ಯಾವ್ಯಾವ್ದು ಓಪನ್ ಎಲೆಕ್ಟಿವ್ ಅಂತ ಲಿಸ್ಟ್ ಮಾಡ್ತಾರೋ ಅದನ್ನು ಸೇರಿಸಿಕೊಂಡು ಯಾವುದನ್ನ ಬೇಕಾದರೂ ಆಯ್ಕೆ ಮಾಡ್ಕೋಬಹುದು ಓಪನ್ ಎಲೆಕ್ಟಿವ್ ಆಗಿ. ಕಲಾ ವಿಭಾಗದಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ PUC ಓದಿದಂತ ವಿದ್ಯಾರ್ಥಿ ಕಂಪ್ಯೂಟರ್ ಸೈನ್ಸ್ ಅನ್ನ ಓಪನ್ ಎಲೆಕ್ಟಿವ್ ಆಗಿ ಆಯ್ಕೆ ಮಾಡ್ಕೋಬಹುದು. ಅರ್ಥ ಆಗ್ತಾ ಇದೆಯಾ? ಹಿಸ್ಟ್ರಿ, ಎಕನಾಮಿಕ್ಸ್ ನ ಮೇಜರ್ ಆಗಿ ತಗೊಂಡಂತ ಒಬ್ಬ ವಿದ್ಯಾರ್ಥಿ ಮ್ಯಾಥಮೆಟಿಕ್ಸ್ ಅನ್ನ ಓಪನ್ ಎಲೆಕ್ಟಿವ್ ಆಗಿ ತಗೋಬಹುದು. ಅವನ ಬಯಸಿದ್ದಲ್ಲಿ, ಅವನ ಇಚ್ಛೆ ಪಟ್ಟಲ್ಲಿ ತಗೋಬಹುದು. ಆಮೇಲೆ ನನಗೆ ಸೈಕಾಲಜಿ ಬೇಕು ಅಂತ ಕೇಳಂಗಿಲ್ಲ. ಯಾಕೆಂದ್ರೆ ನೀವು ಓಪನ್ ಎಲೆಕ್ಟಿವ್ ಆಯ್ಕೆ ಮಾಡಿಕೊಳ್ಳುವಂತ ವಿಷಯಗಳು ನಮ್ಮ ಕಾಲೇಜಿನಲ್ಲಿ ಇರುವಂತ ವಿಷಯಗಳಾಗಿವೆ. ನಿಮಗೆ ಇಚ್ಛೆ ಇದೆ ಅಂತ ತಕ್ಷಣ ಕ್ರಿಮಿನಾಲಜಿ ಬೇಕು ಅಂತ ಕೇಳಕ್ಕಾಗಲ್ಲ.
ಕ್ರಿಮಿನಾಲಜಿ ಯಾವ ಕಾಲೇಜಲ್ಲಿ ಇದೆಯೋ ಆ ಕಾಲೇಜಲ್ಲಿ ತಗೋಬೋದೇ ಹೊರತು ನಮ್ಮ ಕಾಲೇಜಲ್ಲಿ ಲಭ್ಯವಿರುವ ಎಲ್ಲ ಪ್ರೋಗ್ರಾಮಿನ ವಿಷಯಗಳಲ್ಲಿ ಒಂದನ್ನ ಮುಕ್ತ ಐಚ್ಛಿಕವಾಗಿ ಆಯ್ಕೆ ಮಾಡಬಹುದು. ಫಸ್ಟ್ ಸೆಮ್ ಅಲ್ಲಿ ನೀವು ಮ್ಯಾಥಮೆಟಿಕ್ಸ್ ಅನ್ನ ತಗೊಂಡ್ರಿ, ಇದು ನಾಲೆಡ್ಜ್ಗೋಸ್ಕರ ತಗೊಳ್ಳಿ. ನಿಮಗೆ ಆ ನಾಲೆಡ್ಜ್ ಸಾಕು ಅನ್ನಿಸ್ತು, ಸೆಕೆಂಡ್ ಸೆಮ್ ಅಲ್ಲಿ ನೀವು ಸಬ್ಜೆಕ್ಟ್ ಚೇಂಜ್ ಮಾಡಬಹುದು. ಸೆಕೆಂಡ್ ಸೆಮ್ ಅಲ್ಲಿ ಮತ್ತೆ ಹಿಸ್ಟ್ರಿ ಬರುವ ಮೇನ್ ಹಿಸ್ಟ್ರಿ ಎಕನಾಮಿಕ್ಸ್ ತಗೊಂಡಿರ್ತೀರಾ, ಪೊಲಿಟಿಕಲ್ ಸೈನ್ಸ್ ಅನ್ನ ಐಚ್ಛಿಕವಾಗಿ ತಗೋಬಹುದು, ಇಲ್ಲ ಜರ್ನಲಿಸಮ್ ಅನ್ನ ಐಚ್ಛಿಕವಾಗಿ ತಗೋಬಹುದು ಎರಡನೇ ಸೆಮ್ ಅಲ್ಲಿ. ಮೂರನೇ ಸೆಮ್ ಬಂದ್ರೆ ಮತ್ತೆ ಚೇಂಜ್ ಮಾಡಬಹುದು. 4 ಸೆಮಿಸ್ಟರ್ ಅಲ್ಲಿ 4 ಸಾರಿ ನೀವು ಓಪನ್ ಎಲೆಕ್ಟಿವ್ ಅನ್ನ ಆಯ್ಕೆ ಮಾಡ್ಕೊಬಹುದು. ಉದ್ದೇಶ ಏನು ಅಂದ್ರೆ ಇದರ ಜೊತೆಗೆ ಎಲ್ಲ ವಿಷಯಗಳ ಪರಿಚಯ ಆಗಲಿ ಅಂತ. ಅದಕ್ಕೆ ಸಪರೇಟ್ ಸಿಲೆಬಸ್ ಮಾರ್ಕ್ಸ್ ಎಲ್ಲ ಯೂನಿವರ್ಸಿಟಿ ಫ್ರೇಮ್ ಮಾಡ್ತಾ ಇದ್ದಾರೆ, ಅದು ಬರುತ್ತೆ. ಆದರೆ ಈ ಓಪನ್ ಎಲೆಕ್ಟಿವ್ ಆಪ್ಷನ್ ಇದ್ದರೆ ಇದು 5ನೇ ಮತ್ತು 6ನೇ ಸೆಮಿಸ್ಟರ್ಗೆ ಇರೋದಿಲ್ಲ. ಇದು ಬರೀ 4 ಸೆಮಿಸ್ಟರ್ಗೆ ಸಂಬಂಧಪಟ್ಟಂತ ವಿಷಯ ಮಾತ್ರ. 4 ಸೆಮಿಸ್ಟರ್ ಅಲ್ಲಿ 4 ತಗೋಬಹುದು, ಇಲ್ಲ ಅಂದ್ರೆ ಒಂದನ್ನು ಕೂಡ ತಗೋಬಹುದು. ಒಂದನ್ನೇ 4 ಸೆಮಿಸ್ಟರ್ ತಗೋಬಹುದು. ಇದು ಮುಕ್ತ ಐಚ್ಛಿಕ ಆದ್ರೆ ಇದು 3ನೇ ಪೇಪರ್. ಇನ್ನು ಲ್ಯಾಂಗ್ವೇಜ್ ವಿಷಯಕ್ಕೆ ಬಂದಾಗ ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕಂಪಲ್ಸರಿ ಕೋರ್ಸಸ್ ಅಂತ, ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕಂಪಲ್ಸರಿ ಕೋರ್ಸಸ್ AACC, ಒಂದು DSC ಆಯ್ತು, ಇನ್ನೊಂದು OE ಆಯ್ತು, ಈಗ AACC ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕಂಪಲ್ಸರಿ ಕೋರ್ಸ್. ಇದರಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಸೆಮ್ ಅಲ್ಲಿ ನೀವು ಫಸ್ಟ್ ಸೆಮ್ ಅಲ್ಲಿ ಲ್ಯಾಂಗ್ವೇಜಸ್ ಅನ್ನ ಓದ್ತೀರಾ. ಲ್ಯಾಂಗ್ವೇಜ್ ವಿಷಯಕ್ಕೆ ಬಂದಾಗ ಆಗಿರೋ ಬದಲಾವಣೆ ಏನು ಅಂದ್ರೆ, ಇಲ್ಲಿ ತನಕ ಏನಿತ್ತು ಅಂದ್ರೆ ನಮ್ಮ ಸಿಸ್ಟಮ್ ತ್ರಿಭಾಷಾ ಸೂತ್ರ ಇತ್ತು, ಅದರಲ್ಲಿ ಮೊದಲನೇ ಲ್ಯಾಂಗ್ವೇಜ್ ಆಗಿ ಇಂಗ್ಲಿಷ್ ಇತ್ತು, ಎರಡನೇ ಲ್ಯಾಂಗ್ವೇಜ್ ಆಗಿ ಆಯ್ಕೆಗಳು ಜಾಸ್ತಿ ಇತ್ತು. ಕನ್ನಡ, ಹಿಂದಿ, ಉರ್ದು, ತೆಲುಗು, ತಮಿಳು ಯಾವ್ದಾದ್ರು ಯಾವ್ದಾದ್ರು ಇಂಗ್ಲಿಷ್ ಅನ್ನ ಆಯ್ಕೆ ಮಾಡ್ಕೊಂಡು ಅದ್ರ ಜೊತೆಗೆ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಅವಕಾಶ ಇತ್ತು. ಇಂಗ್ಲಿಷ್ ಉರ್ದು ಆಗೋದು, ಇಂಗ್ಲಿಷ್ ಹಿಂದಿ ಆಗೋದು, ಇಂಗ್ಲಿಷ್ ಕನ್ನಡ ಅಂತ ಬೇಕಾದ್ರೆ ಆಗೋದು. ಈಗ ಆಗಿರೋ ಬದಲಾವಣೆ ಏನಂದ್ರೆ ಇಂಗ್ಲಿಷ್ ಜಾಗದಲ್ಲಿ ಕನ್ನಡವನ್ನ ಕಡ್ಡಾಯವಾಗಿ ಮಾಡಲಾಗಿದೆ. ಕರ್ನಾಟಕದಲ್ಲಿ ಆಯಾ ಸ್ಟೇಟ್ಗೆ ತಕ್ಕಂತೆ ಅವರು ಬದಲಾಯಿಸಿಕೊಳ್ತಾರೆ. ಕನ್ನಡ ಮೊದಲ ಪತ್ರಿಕೆ, ಈಗ ಮೊದಲು ಇಂಗ್ಲಿಷ್ ಮೊದಲ ಪತ್ರಿಕೆ ಇತ್ತು, ಈಗ ಕನ್ನಡ ಮೊದಲ ಪತ್ರಿಕೆ. ಕನ್ನಡವನ್ನ ಮೊದಲ ಪತ್ರಿಕೆಯಾಗಿ ತಗೊಂಡು ಸೆಕೆಂಡ್ ಲ್ಯಾಂಗ್ವೇಜ್ ಆಪ್ಷನ್ಸ್ ಇರುತ್ತೆ. ಯಾವ್ದಾದ್ರಲ್ಲಿ ಇಂಗ್ಲಿಷ್, ಹಿಂದಿ, ಉರ್ದು, ತೆಲುಗು ಇತ್ಯಾದಿ. ನೀವು ಕನ್ನಡ ಇಂಗ್ಲಿಷ್ ತಗೋಬಹುದು, ಕನ್ನಡ ಹಿಂದಿ ತಗೋಬಹುದು, ಕನ್ನಡ ಉರ್ದು ತಗೋಬಹುದು. ಆದರೆ ಮೊದಲು ತಗೊಳ್ತಾ ಇದ್ದ ಇಂಗ್ಲಿಷ್ ಹಿಂದಿ ಇಂಗ್ಲಿಷ್ ಉರ್ದುದ ಅವಕಾಶ ಇರಲ್ಲ, ಕನ್ನಡವನ್ನ ಓದಲೇಬೇಕು. ಇಲ್ಲೊಂದು ಸಮಸ್ಯೆ ಬರುತ್ತೆ. ಡಿಗ್ರಿ ಬಂದು ಇದ್ದಕ್ಕಿದ್ದಂತೆ ಕನ್ನಡ ಓದು ಅಂದ್ರೆ ಹೇಗೆ? PUC ನ ಹಿಂದಿ ಓದ್ಕೊಂಡ್ ಬಂದಿರ್ತಾರೆ, ಹಿಂದಿ ಮೀಡಿಯಂ ಓದ್ಕೊಂಡ್ ಬಂದಿರ್ತಾರೆ, ಅವ್ರಿಗೆ ಏನ್ ಸಮಸ್ಯೆ? ಇದ್ದಕ್ಕಿದ್ದಂತೆ ಕನ್ನಡವನ್ನು ಓದೋದು ಹೇಗೆ ಅನ್ನೋ ಕಾರಣಕ್ಕೋಸ್ಕರನೇ PUC ಯಲ್ಲಿ ಕನ್ನಡ ಓದದವರಿಗಾಗಿ, ಮಾತೃಭಾಷೆ ಕನ್ನಡ ಅಲ್ಲದವರಿಗಾಗಿ ಫಂಕ್ಷನಲ್ ಕನ್ನಡ ಅಂತ ಒಂದು ಕನ್ನಡ ಪೇಪರ್ ಅನ್ನ ಇಟ್ಟಿದ್ದಾರೆ. ಅದು ಸರಳೀಕೃತಗೊಂಡಂತ ಕನ್ನಡ, ಕನ್ನಡ ಬಾರದವರಿಗೆ, ಕನ್ನಡ ಓದದವರಿಗೆ ಫಂಕ್ಷನಲ್ ಕನ್ನಡ ಅಂತ ಸರಳೀಕೃತವಾದಂತ ಒಂದು ಕನ್ನಡ ಪತ್ರಿಕೆ ಇರುತ್ತೆ. ಅದನ್ನ ತಗೋಬಹುದು. ಆ ಪತ್ರಿಕೆಗೆ ರೆಗ್ಯುಲರ್ ಆದಂತ ಲ್ಯಾಂಗ್ವೇಜ್ ಪತ್ರಿಕೆ ಇರುವಷ್ಟೇ ಮಹತ್ವ ಇರುತ್ತೆ, ಅಷ್ಟೇ ಮಾರ್ಕ್ಸ್ ಇರುತ್ತೆ, ಅದೇ ತರ ಇರುತ್ತೆ. ಆದರೆ ಕನ್ನಡ ಸರಳೀಕೃತ, ಸಿಲೆಬಸ್ ಸರಳೀಕೃತಗೊಳಿಸಿಕೊಂಡಿರ್ತಾರೆ. ಇದು ಲ್ಯಾಂಗ್ವೇಜ್ ಅನ್ನ ಓದುವಂತವರಿಗೆ ಇರುವಂತದ್ದು. ಇದು AACC 5 ಸಬ್ಜೆಕ್ಟ್ ಆಯ್ತು. SKC ಅಂತ ಒಂದಿದೆ, ಸ್ಕಿಲ್ SCC, ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್ ಅಂತ. ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್ 5 ಪೇಪರ್ ಆಯ್ತು. ಫಸ್ಟ್ ಸೆಮ್ ಮಾತ್ರ ಹೇಳ್ತಾ ಇದ್ದೀನಿ ನಾನು, 5 ಪೇಪರ್ ಜೊತೆಗೆ ಇನ್ನೊಂದು ಪೇಪರ್ ಅದು SEC ಅಂತ. SEC ನಲ್ಲಿ 2 ತರ ಇರುತ್ತೆ. ಒಂದು ಡಿಜಿಟಲ್ ಫ್ಲೂಯೆನ್ಸಿಗೋಸ್ಕರ, ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಡಿಜಿಟಲ್ ಬೇಸ್ಡ್ ಕೋರ್ಸ್ ಅದು. ಇನ್ನೊಂದು ಹೆಲ್ತ್ ಬೇಸ್ಡ್ ಅಂತ, ಹೆಲ್ತ್ ಬೇಸ್ಡ್ ಆರೋಗ್ಯ ಸ್ವಾಸ್ಥ್ಯಕ್ಕೆ ಸಂಬಂಧಪಟ್ಟಂತ. ಇವೆರಡನ್ನ ಅದರಲ್ಲಿ ಇಟ್ಟಿದ್ದಾರೆ. ಒಂದು ಸೆಮ್ಗೆ ಡಿಜಿಟಲ್ ಫ್ಲೂಯೆನ್ಸಿ ಇರುತ್ತೆ, ಇನ್ನೊಂದು ಸೆಮ್ಗೆ ಹೆಲ್ತ್ ಕಾನ್ಶಿಯಸ್ನೆಸ್, ಸ್ವಾಸ್ಥ್ಯಕ್ಕೆ ಸಂಬಂಧಪಟ್ಟಂತ ಕೋರ್ಸ್ ಇರುತ್ತೆ. ಅದನ್ನ ಫ್ರೇಮ್ ಮಾಡ್ತಾರೆ. ಈ ರೀತಿ ಫಸ್ಟ್ ಸೆಮ್ ಅಲ್ಲಿ 6 ಪತ್ರಿಕೆಗಳನ್ನ ಓದ್ತೀವಿ. ಇದ್ರ ಜೊತೆಗೆ ಸೆಕೆಂಡ್ ಸೆಮ್ ಬಂದಾಗ ಎನ್ವಿರಾನ್ಮೆಂಟಲ್ ಸೈನ್ಸ್ ಅನ್ನ AACC ಅಡಿಯಲ್ಲಿ ಸೇರಿಸಿದ್ದಾರೆ. ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕಂಪಲ್ಸರಿ ಕೋರ್ಸ್ ಅಲ್ಲಿ ಎನ್ವಿರಾನ್ಮೆಂಟಲ್ ಕೋರ್ಸ್ ಅನ್ನ ಸೇರಿಸಿದ್ದಾರೆ. ಎಲ್ರಿಗೂ ಅದು ಕಾಮನ್, ಎಲ್ಲ ಪ್ರೋಗ್ರಾಮ್ ಕಾಮನ್. 3ನೇ ಸೆಮಿಸ್ಟರ್ ಅಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನ ಕಂಪಲ್ಸರಿ ಸಬ್ಜೆಕ್ಟ್ ಆಗಿ ಸೇರಿಸಿದ್ದಾರೆ ಅವರು. ಆಮೇಲೆ ಅದು ಬರುತ್ತೆ. BComಗೆ 7 ಪೇಪರ್ ಇರುತ್ತೆ. ಮೊದಲನೇದರಲ್ಲಿ BComಗೆ ಕೋರ್ ಮಾತ್ರ ಚೇಂಜ್ ಆಗುತ್ತೆ. ನಾನು ಇಷ್ಟೊತ್ತು ಹೇಳಿದ್ರು BA ಮತ್ತು BSc ವಿಷಯಗಳು. ಇನ್ನು
ಇನ್ನು BCom ಬಂದ್ರೆ ಕೋರ್ 3 ಇರುತ್ತೆ. ಇನ್ನು ಉಳಿದಂತೆ 2 ಲ್ಯಾಂಗ್ವೇಜು ಮತ್ತೆ ಇದು SEC ಪೇಪರ್ಗಳು ಕಾಮನ್ ಆಗುತ್ತೆ, ಒಂದು ಓಪನ್ ಎಲೆಕ್ಟಿವ್ ಕಾಮನ್ ಆಗಿರುತ್ತೆ. ಆ ರೀತಿ 7 ಪೇಪರ್ ಆಗುತ್ತೆ. SEC BCom ಸಿಂಗಲ್ ಕೋರ್ ಓದೋರಿಗೆಲ್ಲ 7 ಪೇಪರ್ ಇರುತ್ತೆ. ಅದರಲ್ಲೂ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತೆ EVS ಕಾಮನ್ ಆಗಿರುತ್ತೆ. ಇವೆಲ್ಲದರ ಜೊತೆಗೆ ಯೂನಿವರ್ಸಿಟಿನಲ್ಲಿ ರಾಜ್ಯ ಮಟ್ಟದಲ್ಲಿ ಬೇರೆ ಬೇರೆ ತಂಡಗಳನ್ನು ರೂಪಿಸಲಾಗಿದೆ. ಅವರು ಫ್ರೇಮ್ ಮಾಡ್ತಾ ಇದ್ದಾರೆ ಸಿಲೆಬಸ್, ಓಪನ್ ಎಲೆಕ್ಟಿವ್ ಯಾವ ಸಬ್ಜೆಕ್ಟ್ ಓಪನ್ ಎಲೆಕ್ಟಿವ್ ಯಾವ್ದಾವ್ದು ಇರಬೇಕು ಅನ್ನೋದನ್ನ ಲಿಸ್ಟ್ ಮಾಡ್ತಾ ಇದ್ದಾರೆ. ನಾನು 15 ದಿನದಲ್ಲಿ ಅದು ಬರಬಹುದು ಅಂತ ನಿರೀಕ್ಷಿಸಬಹುದು. ಹಾಗೆ ಬಂದಾಗ ನಮಗೊಂದು ಸ್ಪಷ್ಟ ರೂಪ ಸಿಗುತ್ತೆ. ವರ್ಕ್ ಲೋಡ್ ಬಗ್ಗೆ ಬೇಕಾದಷ್ಟು ಕನ್ಫ್ಯೂಷನ್ಸ್ ಇದೆ. ಕೋರ್ ಸಬ್ಜೆಕ್ಟ್ಗೆ ನಮಗೆ 6 ಅವರ್ಸ್ ಇತ್ತು ಇಲ್ಲಿವರೆಗೂ. ಕೆಲವು ಪೇಪರ್ 7 ಅವರ್ 6+1 ಇತ್ತು. ಆದರೆ ಈಗ ಏನಾಗ್ತಾ ಇದೆ, ಕೋರ್ ಸಬ್ಜೆಕ್ಟ್ಗೆ 4+2 ಅಂತ ಮಾಡಿದ್ದಾರೆ. ಆ 2 ಬಗ್ಗೆ ಕನ್ಫ್ಯೂಷನ್ ಇದೆ. ಒಂದು ಟ್ಯುಟೋರಿಯಲ್ಸ್ ಕ್ಲಾಸ್ ಅಂದಾಗ ಹಿಂದೆ ಇದ್ದಂತ ಗೈಡ್ಲೈನ್ಸ್ ಬೇರೆ. ನಮಗೆ ಟ್ಯುಟೋರಿಯಲ್ ಕ್ಲಾಸ್ ಅಂದ ತಕ್ಷಣನೇ 2 ಅವರ್ ಮಾಡಬೇಕು. ಆದರೆ 2 ಅವರನ್ನ 2 ಲೆಕ್ಚರಿಂಗ್ ಅವರ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಅಂತ ಇಷ್ಟು ದಿನ ಇತ್ತು. ಆದರೆ ಈಗ ಕೆಲವು ಮಾಹಿತಿಗಳ ಪ್ರಕಾರ 3+1 ಅಂದರೆ 3 ಮಾತ್ರ ಕನ್ಸಿಡರ್ ಆಗುತ್ತೆ, 1 ಕನ್ಸಿಡರ್ ಆಗಲ್ಲ ವರ್ಕ್ ಲೋಡ್ಗೆ ಅನ್ನುವಂಥದ್ದು ಒಂದು ಕಡೆ ಗೊಂದಲ ಇದೆ. ಅದರ ಬಗ್ಗೆ ಇನ್ನೂ ಬೇಕಾದಷ್ಟು ಚರ್ಚೆಗಳು ನಡೀತಾ ಇದೆ. ಇದು ಈ ವರ್ಕ್ ಲೋಡ್ಗೆ, ಸಿಲೆಬಸ್ಗೆ, ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ಸ್ಗೆ ಒಂದು ಸ್ಪಷ್ಟ ರೂಪ ಸಿಗೋದು ನಮಗೆ ಯೂನಿವರ್ಸಿಟಿ ಟೀಮಿಂದ ಆ ಸಿಲೆಬಸ್ ಅಂಡ್ ಆ ಲಿಸ್ಟ್ ಬಂದಾಗ ಮಾತ್ರ. ಈಗ ನಮ್ಮ ಮುಂದೆ ಇರುವುದು ಕಾಲೇಜಿಗೆ ಪ್ರವೇಶ ಬಯಸುವ ವಿದ್ಯಾರ್ಥಿಗಳಿಗೆ ಗೊಂದಲಗಳಿದ್ದರೆ ಅವನ್ನ ಪರಿಹರಿಸೋದು. ಮೊದಲು ನಾವು ಅಧ್ಯಾಪಕರು ಈ ವಿಷಯಗಳನ್ನ ತಿಳ್ಕೋಬೇಕು. ಹೆಲ್ಪ್ ಡೆಸ್ಕ್ ಅಂತ ನಮ್ಮ ಕಾಲೇಜಿನಲ್ಲಿ ಇದೆ, ಮಾಡಿದ್ದಾರೆ ನಿಜಾನೇ. ಆದರೆ ಹೆಲ್ಪ್ ಮಾಡೋದು ಅವರ ಒಬ್ಬರ ಕರ್ತವ್ಯ ಮಾತ್ರ ಅಲ್ಲ. ನಾವೆಷ್ಟು ಜನ ಅಧ್ಯಾಪಕರಿದ್ದೀವಿ ಅಷ್ಟು ಜನಕ್ಕೂ ಈ ಮಾಹಿತಿಗಳು, ಇದು ಪ್ರಾಥಮಿಕ ಮಾಹಿತಿಗಳು, ಇಷ್ಟು ನಮ್ಮ ಮಕ್ಕಳಿಗೆ ಕೊಟ್ಟರೆ ಸಾಕು. ಆ ನಂತರ ಅದಕ್ಕೆ ಸ್ಪಷ್ಟ ರೂಪಿಸೋದಕ್ಕೆ ವಿದ್ಯಾರ್ಥಿಗಳು ಗಾಬರಿ ಆಗಬೇಕಾಗಿಲ್ಲ. ಓಪನ್ ಎಲೆಕ್ಟಿವ್ ವಿಷಯವನ್ನ ನಾವು ಮುಂದಕ್ಕೆ ಹಾಕಿದ್ದೀವಿ. ಕೋರ್ ಸಬ್ಜೆಕ್ಟ್ ಮಾತ್ರ ನೀವು ಆಯ್ಕೆ ಮಾಡ್ಕೋಬೇಕು. ಕಾಲೇಜ್ ಪ್ರಾರಂಭ ಆದಮೇಲೆ ಅಷ್ಟೊತ್ತಿಗೆ ನಮ್ಮ ಹತ್ರ ಒಂದು ಲಿಸ್ಟ್ ಇರುತ್ತೆ ಓಪನ್ ಎಲೆಕ್ಟಿವ್ ಬಗ್ಗೆ. ಆಗ ನಿಮ್ಗೆ ಇನ್ನೊಂದ್ಸರಿ ಆಯ್ಕೆಯನ್ನು ಕೊಡಲಾಗುವುದು. ಅದರಲ್ಲಿ ಯಾವ್ದು ಬೇಕಾದ್ರೂ ಓಪನ್ ಎಲೆಕ್ಟಿವ್ನ ನೀವು ಆಯ್ಕೆ ಮಾಡ್ಕೋಬಹುದು ಅಂತ. ಇನ್ನು ಉಳಿದಂತ ವಿಷಯಗಳನ್ನ ನೀವು ಕಾಲೇಜಿಗೆ ಬಂದ ಮೇಲೆ ಆ ವಿವರಗಳನ್ನು ನೀಡಲಾಗುವುದು. ಏನಾದ್ರೂ ಯಾರಾದ್ರೂ ಗೌರವಿಸಿದ್ರೆ ಅನುಮಾನ ಇದ್ರೆ ಪ್ರಶ್ನೆ ಕ್ರೆಡಿಟ್ಸ್ ಅನ್ನ ಈಗ ಕಮಿಟಿ ಮಾಡಿದಾರಲ್ಲ, ಅದು ಈಗ ಪ್ರೆಸೆಂಟ್ ಒಂದು ಸೆಮಿಸ್ಟರ್ 24 ಕ್ರೆಡಿಟ್, 23ರಿಂದ 24 ಕ್ರೆಡಿಟ್ಸ್ ಅಂತ ಮಾಡಿದ್ದಾರೆ. 23ರಿಂದ 25 ತನಕ ಇದೆ. NEP ಇರುವಂತ ಕ್ರೆಡಿಟ್ಸ್ ಅನ್ನೇ ಮಾಡ್ತಾ ಹೋದ್ರೆ ಯೂನಿವರ್ಸಿಟಿಗಳಲ್ಲಿ ಅದರದೇ ಆದಂತ ಸಮಸ್ಯೆಗಳು ಬರ್ತವೆ. ಹಾಗಾಗಿ ಈಗ ಅಧ್ಯಾಪಕರ ಜೊತೆ ಚರ್ಚೆಗಳನ್ನ ಮಾಡಿ, ಕಮಿಟಿಗಳನ್ನ ಮಾಡಿ ಅವರು ಸಿಲೆಬಸ್ ರೂಪಿಸ್ತಾ ಇದ್ದಾರಲ್ಲ, ಅದು ಬಂದ್ಮೇಲೆ ನಮಗೆ ಸ್ಪಷ್ಟವಾಗಿ ಯಾವ ಪೇಪರ್ ಎಷ್ಟು ಕ್ರೆಡಿಟ್ಸ್, ಎಷ್ಟು ಲೆಕ್ಚರಿಂಗ್ ಅವರ್ಸ್, ಎಷ್ಟು ಪ್ರಾಕ್ಟಿಕಲ್ಸ್, ಎಷ್ಟು ಟ್ಯುಟೋರಿಯಲ್ಸ್ ಅಂತ ಸ್ಪಷ್ಟ ರೂಪಿಸೋದು ಅದು ಬರುತ್ತೆ ಇನ್ನೊಂದು ವಾರ. ಹೊಸ ಶಿಕ್ಷಣ ನೀತಿಯಲ್ಲಿ ಹೇಗೆ BSc, BSE, OE ಅಂದ್ರೇನು, ಹಾಗೆ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್ ಅಂದರೆ ಪ್ರೊಫೆಷನಲ್ ಕೋರ್ಸ್ ಅಂದ್ರೇನು, ಹಾಗೆ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದ ಪರಿಚಯವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಅವರು ಹೇಳಿರುವ ಹಾಗೆ ಮುಂದೆ ಈ ಪ್ರವೇಶ ನಂತರ 15 ನಂತರ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಹಾಗೆ ಎಲ್ಲ ಏನು ಪ್ರವೇಶ ಪಡೆದಿರುವಂಥ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ಅದೇ ಸಿಗುತ್ತೆ, ಅದರ ಬಗ್ಗೆ ಮಾರ್ಗದರ್ಶನ ನೀಡಲಾಗುತ್ತೆ. ಈ ಒಂದು ಕಾರ್ಯಕ್ರಮ ಕುರಿತಂತೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಕೃಷ್ಣವರ್ಧನವರು ಹಿನ್ನೆಲೆಯಲ್ಲಿ ನಮ್ಮ ಆಯುಕ್ತರು ಅವತ್ತೇ ಹೇಳಿದ್ರು, ಎಲ್ಲ ಕಾಲೇಜುಗಳಲ್ಲಿ ಪೋಷಕರು, ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರನ್ನು ಒಳಗೊಂಡಂತೆ ಕಾರ್ಯಾಗಾರವನ್ನು ಹಮ್ಮಿಕೋಬೇಕು ಅನ್ನುವಂಥ ಆದೇಶವನ್ನು ಮೌಖಿಕವಾಗಿ ಕೊಟ್ಟು ಆಮೇಲೆ ಅದನ್ನ ಈಗ ಆದೇಶದ ರೂಪದಲ್ಲಿ ಕೊಟ್ಟಿದ್ದಾರೆ. ನಮ್ಮಲ್ಲಿ ಈಗಾಗಲೇ ಸುಮಾರು ಪ್ರವೇಶ ಪ್ರಕ್ರಿಯೆ ಮುಗಿದಿದೆ, ಪ್ರಾರಂಭದ ಹಂತದಲ್ಲಾಗಿದೆ. ಇನ್ನು ಹೆಚ್ಚು ಜನಕ್ಕೆ ಇದು ಸ್ಪಷ್ಟ
ಕೂಲಂಕಷವಾದಂಥ ವಿವರ ಸಿಗೋದು. ಇನ್ನೂ ತೊಂದರೆ, ಇನ್ನೂ ಸೆಕೆಂಡ್ ಲಿಸ್ಟ್ ಬರೋದಿದ್ದಾರೆ, ಇನ್ನೂ ನಡೀತಾ ಇದೆ. ಇದು ನಿರಂತರವಾಗಿ ನಡೀಬೇಕು. ಅಲ್ಲಲ್ಲಿ ನಾವು ನಮ್ಮ ಅಧ್ಯಾಪಕರು ಇದನ್ನು ಮಾಡ್ತಾ ಇದ್ವಿ. ಯಾರ್ಯಾರ ವಿದ್ಯಾರ್ಥಿಗಳು ನಮಗೆ ಸಂಪರ್ಕಿಸ್ತಾರೆ ದೂರವಾಣಿ ಮೂಲಕ ಆಗಲಿ ಅಥವಾ ಮೌಖಿಕವಾಗಲಿ, ಅವರಿಗೆ ನಾವು ಇದನ್ನ ವಿವರಗಳನ್ನು ಕೊಟ್ಟಿದ್ದೀವಿ. ನಮ್ಮ ಅಧ್ಯಾಪಕರಲ್ಲೂ ಕೂಡ ದಿನ ಕಳೆದಂತೆ ಒಂದು ಸ್ಪಷ್ಟ ಚಿತ್ರಣ ಸಿಗ್ತಾ ಇದೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ನುವುದು ಬಹಳ ವಿಸ್ತಾರವಾದಂತಹ ಒಂದು ಪರಿಕಲ್ಪನೆ. ಒಂದು 2-3 ವರ್ಷದಲ್ಲಿ ಅದು ಸರಳೀಕೃತಗೊಳ್ಳಬಹುದು. ಈ ಹಂತದಲ್ಲಿ ಸರಿಯಾದಂತ ಮಾರ್ಗದರ್ಶನ ಬೇಕಾಗಿರೋದು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ. ಇನ್ನು ಮುಂದಿನ ದಿನದಲ್ಲಿ ಎಷ್ಟು ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ನಾವು ಹೇಳ್ಬೋದು. ವಿದ್ಯಾರ್ಥಿಗಳು ಪ್ರವೇಶ ಪಡೆದ ಮೇಲೂ ಕೂಡ ಕಾಲೇಜು ಸೇರಿದ ದಿನವೇ ಅವರಿಗೋಸ್ಕರ ಒಂದು ವರ್ಕ್ಶಾಪ್ ಮಾಡಿದ್ರೆ ಬಹಳ ಅರ್ಥಪೂರ್ಣವಾಗಿರುತ್ತೆ. ಅದೊಂದು ಪ್ರಾಂಶುಪಾಲರ ಗಮನದಲ್ಲಿ ಇಟ್ಕೋಬೇಕು. ಯಾಕೆಂದ್ರೆ ಈಗ ಸೇರಿರುವಂತ ವಿದ್ಯಾರ್ಥಿಗಳಿಗೆ ಒಂದಷ್ಟು ಜನಕ್ಕೆ ಮಾತ್ರ ಗೊತ್ತಾಗಿದೆ. BCom, BCA, BSc ಸೇರಿದವರಿಗೆ ಇದು ಕಲ್ಪನೆ ಇಲ್ಲ. ಅವರು ನೇರವಾಗಿ ಸಿಂಗಲ್ ಕೋರ್ ಆದ್ರಿಂದ ಸೇರ್ಬಿಟ್ಟಿದ್ದಾರೆ. ಆದರೆ ನಿಜವಾದ ಗೊಂದಲ ಇರೋದು BA ಮತ್ತು BSc ಅವರಿಗೆ. ಅದು ಡ್ಯುಯಲ್ ಕೋರ್ಸ್ ಸಬ್ಜೆಕ್ಟ್ ಆಗಿರೋದ್ರಿಂದ ಅದರಲ್ಲಿ ಸೇರುವಾಗ ಏನೇನು ಗೈಡ್ಲೈನ್ಸ್ ಅನ್ನ ಅನುಸರಿಸಬೇಕು, ಯಾವ ಆಯ್ಕೆಯನ್ನ ಮಾಡ್ಕೋಬೇಕು ಅನ್ನೋದು ಅವರಿಗೆ ಗೊಂದಲ ಇದೆ. ಒಟ್ಟಾರೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಪರಿಕಲ್ಪನೆಯಲ್ಲಿ ಎಲ್ಲರಿಗೂ ಬೇಕಾದಂತ ಒಂದಷ್ಟು ವಿಷಯಗಳಿವೆ. ಏನಂದ್ರೆ ಇಲ್ಲಿವರೆಗೂ ಇದ್ದಂತ 3 ವರ್ಷದ ಪದವಿ ವ್ಯಾಸಂಗ ಈಗ 4 ವರ್ಷಕ್ಕೆ ವಿಸ್ತಾರಗೊಂಡಿದೆ. 4ನೇ ವರ್ಷವನ್ನ ಹಾನರ್ಸ್ ಅಂತ ಮೊದಲು ಹಿಂದೆ ಇತ್ತು. ನಮ್ಮ ಮೇಷ್ಟ್ರಲ್ಲೆಲ್ಲ ಓದೋ ಕಾಲಕ್ಕೆ BA ಹಾನರ್ಸ್ ಪದವಿ ಇತ್ತು. ನಮಗೆಲ್ಲ ಹಾನರ್ಸ್ ಮಾಡಿದ್ದಾರೆ ಅಂದ್ರೆ MA ಗಿಂತ ಕಡಿಮೆ ಮಾಡಿದ್ದಾರೆ ಅಂತ ಅನ್ಕೊಳ್ತಾ ಇದ್ವಿ ನಾವು. ಅವಾಗೆಲ್ಲ ನಮ್ಗೆ ಹಾನರ್ಸ್ ಗೊತ್ತಿರಲಿಲ್ಲ. ಆಮೇಲೆ ನಾನು ನಮ್ಮ ಮೇಷ್ಟ್ರು ಕೇಳಿದಾಗ ಅವರು ವಿವರಿಸಿ ಹೇಳಿದ್ರು. ಆಮೇಲೆ ಅದು ಹೋಯ್ತು ಹಾನರ್ಸ್. ಈಗ ಮತ್ತೆ ಹಾನರ್ಸ್ ಅನ್ನ ತಂದಿದ್ದಾರೆ. 4 ವರ್ಷದ ಪದವಿ ವ್ಯಾಸಂಗ ಅಂತ. ಪ್ರಾರಂಭದಲ್ಲಿ 4 ವರ್ಷದ ಪದವಿ ವ್ಯಾಸಂಗ ಅಂತ ತಕ್ಷಣ ಎಲ್ಲರೂ ಗಾಬರಿ ಆಯಿತು. ಡಿಗ್ರಿ 4 ವರ್ಷ ಇರುತ್ತಂತೆ, BA B.Ed ಎಲ್ಲ ಜೊತೆಲಿರುತ್ತಂತೆ, ಇತ್ಯಾದಿ ಏನೋ ಗೊಂದಲೆಲ್ಲ ಆಗಿ ಈಗ ಅದೇನು ಇಲ್ಲದೆ ಒಂದು ಸ್ಪಷ್ಟ ರೂಪ ಸಿಕ್ಕಿದೆ. 4 ವರ್ಷದ ಪದವಿ ಅಂದ್ರೆ ಈಗ ನೀವು ಸೇರುವಾಗ 4 ವರ್ಷದ ಪದವಿಗೆ ಸೇರೋದಿಲ್ಲ. ಈಗ ನೀವು ಸೇರೋದು 3 ವರ್ಷದ ಪದವಿಗೆ. 4ನೇ ವರ್ಷದ ನೀವು ಯೋಚನೆ ಮಾಡುವಂತ ಅಗತ್ಯ ಇಲ್ಲ. ಈಗ ಎಲ್ಲಾ ಕಡೆ ಪ್ರವೇಶ ನಡೆಯುವುದು 3 ವರ್ಷದ ಡಿಗ್ರಿ ಕೋರ್ಸ್ಗೆ. ಏನು ನಾವು ಇಷ್ಟು ದಿನ ನೀಡ್ತಾ ಇದ್ವಿ ಅದೇ ರೀತಿ 3 ವರ್ಷ. 4ನೇ ವರ್ಷದ ಸಮಸ್ಯೆ ಅಥವಾ ವಿಷಯ ಯಾವಾಗ ಬರುತ್ತೆ ಅಂದ್ರೆ ಇನ್ನೊಂದು ವರ್ಷ 2 ವರ್ಷದಲ್ಲಿ ಅದಕ್ಕೆ ಸ್ಪಷ್ಟವಾದಂತ ಒಂದು ಮಾರ್ಗಸೂಚಿಗಳು ಬರುತ್ತೆ. ಹಾನರ್ಸ್ ಅನ್ನ ಪ್ರಾರಂಭ ಮಾಡೋದಕ್ಕೆ ಯಾವ ಕಾಲೇಜುಗಳು ತಮಗಿರುವಂತಹ ಮೂಲಭೂತ ಸೌಲಭ್ಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು, ಶೈಕ್ಷಣಿಕ ಸೌಲಭ್ಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಹಾನರ್ಸ್ ಅನ್ನ ಪ್ರಾರಂಭ ಮಾಡೋದಕ್ಕೆ ಮುಂದೆ ಬರ್ತಾರೆ, ಅವರಿಗೆ ಮಾತ್ರ ಹಾನರ್ಸ್ ಅನ್ನ ಪ್ರಾರಂಭ ಮಾಡೋದಕ್ಕೆ ಅನುಮತಿ ಕೊಡ್ತಾರೆ. ಕಡ್ಡಾಯ ಅಲ್ಲ. ಇದು ಸ್ಪಷ್ಟವಾಗಿದೆ. ಹಾನರ್ಸ್ ಪದವಿಯನ್ನ ಮಾಡುವುದು, ಪ್ರಾರಂಭ ಮಾಡುವುದು, ಓದುವುದು ಇದ್ಯಾವುದು ಕಡ್ಡಾಯ ಅಲ್ಲ. 3 ವರ್ಷದ ಪದವಿ ಓದಿದ ನಂತರ ವಿದ್ಯಾರ್ಥಿಗಳಿಗೆ ನೀವು 4ನೇ ವರ್ಷದ ಹಾನರ್ಸ್ ಅನ್ನ ಓದಲೇಬೇಕು ಅಂತ ಕಡ್ಡಾಯ ಮಾಡುವ ಹಾಗೆ ಇಲ್ಲ, ಮಾಡುವುದು ಇಲ್ಲ. ನೀವು ಪದವಿಯನ್ನ ಮುಗಿಸ್ಕೊಂಡು 3 ವರ್ಷಕ್ಕೆ ಹೋಗ್ಬೇಕು. ಹಿಂದೆ ಎಲ್ಲ ಏನಾಗ್ತಾ ಇತ್ತು, ಒಂದು ವೇಳೆ ಅರ್ಧದಲ್ಲಿ ನೀವು ವಿದ್ಯಾಭ್ಯಾಸವನ್ನ ಬಿಟ್ಟರೆ ಯಾವುದೋ ಕಾರಣದಿಂದ, ವೈಯಕ್ತಿಕ ಕಾರಣದಿಂದ, ಕೌಟುಂಬಿಕ ಕಾರಣದಿಂದ ಅಥವಾ ಇನ್ಯಾವುದೋ ಆರ್ಥಿಕ ಕಾರಣದಿಂದ ಮಧ್ಯದಲ್ಲಿ ವಿದ್ಯಾಭ್ಯಾಸವನ್ನ ನಿಲ್ಲಿಸಿದ್ರೆ ಆಮೇಲೆ ಒಂದು 3-4 ವರ್ಷ ಆದ್ಮೇಲೆ ಮತ್ತೆ ನಾವು ಪ್ರಾರಂಭ ಮಾಡಬೇಕು ಅಂತ ಸಮಸ್ಯೆ ಬರೋದು. ಮತ್ತೆ ಫಸ್ಟ್ ಇಯರ್ ಸೇರ್ಬೇಕು, ಯೂನಿವರ್ಸಿಟಿ ಟೈಮನ್ನ ತರಬೇಕು, ಈ ಬೇರೆ ಯೂನಿವರ್ಸಿಟಿ ಇದೀಗ ಈ ಸಮಸ್ಯೆಗಳೆಲ್ಲ ಇತ್ತು. ಅದನ್ನ ಬಹಳ ಸರಳೀಕೃತಗೊಳಿಸಿದ್ದಾರೆ. ಏನಂದ್ರೆ ನೀವು ಮಧ್ಯದಲ್ಲಿ ವಿದ್ಯಾಭ್ಯಾಸವನ್ನ ಬಿಟ್ಟರೆ, ಈಗ ಫಸ್ಟ್ ಇಯರ್ ಮುಗಿತು, ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ಆಗಲಿಲ್ಲ ಅಂದ್ರೆ ನಿಮ್ಮ ಡಿಗ್ರಿ ಅಲ್ಲಿಗೆ ನಿಂತೋಗೋದು ಏನು ಉಪಯೋಗ ಆಗ್ತಿರ್ಲಿಲ್ಲ. ಆದ್ರೆ ಈಗ ವಿದ್ಯಾರ್ಥಿಗಳು ಮೊದಲನೇ ವರ್ಷದ ಪದವಿ ವ್ಯಾಸಂಗವನ್ನ ಮುಗಿಸಿ ಅಲ್ಲಿಗೆ ವಿದ್ಯಾಭ್ಯಾಸವನ್ನ ನಿಲ್ಲಿಸಿ ಬಿಟ್ಟರೆ 1 ವರ್ಷದ ವಿದ್ಯಾಭ್ಯಾಸ ವ್ಯರ್ಥ ಆಗೋದಿಲ್ಲ. ಅವರಿಗೆ ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಸರ್ಟಿಫಿಕೇಟ್ ಕೋರ್ಸ್ ಅಂತೇಳಿ ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. 1 ವರ್ಷದ ಡಿಗ್ರಿ ಮಾಡಿದ್ದೀನಿ ಅಂದ್ರೆ ನಿಮ್ಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಒಂದು ವೇಳೆ 4-5 ವರ್ಷ ಆದ್ಮೇಲೆ ವಿದ್ಯಾರ್ಥಿಗಳು ಮತ್ತೆ
ಯಾವುದೇ ಒಂದು ಹೊಸ ಸ್ಕೀಮ್ ಬಂದಾಗ ಹೊಸ ಸಿಸ್ಟಮ್ ಬಂದಾಗ ಆ ಪದ್ಧತಿಯನ್ನು ಸ್ವಲ್ಪ ಅರ್ಥೈಸಿಕೊಂಡು ಮತ್ತೆ ಸ್ವಲ್ಪ ಇದೇ ಅಕಾಡೆಮಿಕ್ ಶೈಕ್ಷಣಿಕ ವರ್ಷಕ್ಕೆ NEP-ಯನ್ನು ನಮ್ಮ ಸರ್ಕಾರದವರು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ. ಇದು ಈ ರಾಷ್ಟ್ರದಲ್ಲಿ ಮೊದಲನೇ ರಾಜ್ಯ ಹೊಸ ಶಿಕ್ಷಣ ನೀತಿಯನ್ನು ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅಳವಡಿಸಿಕೊಳ್ಳುವಂಥದ್ದು ಹೆಗ್ಗಳಿಕೆಗೆ ಕಾರಣ ಇದೆ. ಬಟ್ ಆ ಹೆಗ್ಗಳಿಕೆಗೆ ಕಾರಣ ಆಗಬೇಕು ಅಂದರೆ ಗೊಂದಲಗಳು ನಿವಾರಣೆ ಆಗಬೇಕು. ಅದರಿಂದಲೇ ಕಾಲೇಜು ಪ್ರಥಮ ವರ್ಷದ ಕಾಲೇಜಿನ ಬಿಗಿನಿಂಗ್ ಮಾಡ್ತಕ್ಕಂಥದ್ದು ಅಕ್ಟೋಬರ್ 2ನೇ ವಾರ. ಅಲ್ಲಿಯವರೆಗೆ ಏನು ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳು ಎಲ್ಲ ಏನು ಶೈಕ್ಷಣಿಕ ವಿದ್ಯಾರ್ಥಿಗಳೆಲ್ಲ ಚರ್ಚೆ ಮಾಡಿ ಒಂದು ಹಂತಕ್ಕೆ ಬಂದು ಎಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇರಬಾರ್ದು, ಅವರಿಗೆ ಕ್ಲಾರಿಟಿ ಸಿಗಬೇಕು ಅಂತಕ್ಕಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ಅವೆಲ್ಲವೂ ಆದಾದಮೇಲೆ ನಮಗೆ ಮೊದಲ ವರ್ಷ ಆದಾಗ ಸ್ವಲ್ಪ ಹೊಂದಿಕೆನಕ್ಕೆ ಟೈಮ್ ಬೇಕಾಗುತ್ತೆ. ಯೂನಿವರ್ಸಿಟಿಗಾಗಿ ಕ್ಲಾರಿಫಿಕೇಷನ್ಗೆ ಅದಕ್ಕೆಲ್ಲ ಕ್ಲಾರಿಫಿಕೇಷನ್ಸ್ನ ಕೊಡ್ತೀವಿ. ಯಾವುದೇ ಥರದ ತೊಂದರೆಗಳಿರಲ್ಲ. ಈಗಾಗಲೇ ಯೂನಿವರ್ಸಿಟಿಯಲ್ಲಿ ಸಬ್ಜೆಕ್ಟ್ ಆಯ್ಕೆಯಿಂದ ಪ್ರಾರಂಭ ಆಗಿ ನಿಮಗೆ ಕಾಲೇಜು ಮೊದಲನೇ ತರಗತಿ ಶುರು ಆಗುತ್ತೆ. ಅಷ್ಟರೊಳಗೆ ನಾವು ವಿದ್ಯಾರ್ಥಿನಿಯರಿಗೆ ಯಾರ್ಯಾರು ಪ್ರವೇಶವನ್ನು ಪಡೆದಿರ್ತಾರೆ ಅವರ ಕೋರ್ಸ್ ಕೂರಿಸಿ ಓರಿಯೆಂಟೇಷನ್ ಮಾಡಿ ಹೀಗಿದೆ ಅಂತ ಮೊದಲನೇ ಸ್ಟೆಪ್ಪು ಚಿತ್ರಣ ಸಿಕ್ಕಿದಾಗ ಮುಂದಿನ ಸ್ಟೆಪ್ಗಳು ಆಟೋಮೆಟಿಕ್ಕಾಗಿ ಅರ್ಥ ಆಗ್ತದೆ. ಹಾಗಾಗಿ ಯಾರು ಕೂಡ ಗೊಂದಲಕ್ಕೆ ಒಳಗಾಗಲು ಬೇಡ. ಎಲ್ಲವಕ್ಕೂ ಒಂದು ಸ್ಪಷ್ಟತೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಹೊಸ ಸಿಸ್ಟಮ್ಗೆ ಮುಖ್ಯವಾಗಿ ನಾವು ಸ್ವಲ್ಪ ಅರ್ಥ ಮಾಡಿಕೊಂಡು ಹೇಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಅಕ್ಟೋಬರ್ 2ನೇ ವಾರದಲ್ಲಿ ಏನು ಕಾಲೇಜು ಪ್ರಾರಂಭ ಆಗುತ್ತೆ ಅಲ್ಲಿಯವರೆಗೆ ನಮ್ಮ ಸ್ಟಾಫ್ಗೆ ನಮಗೆ ಒಂದು ಸ್ಪಷ್ಟತೆ ಸಿಕ್ಕಿರುತ್ತೆ. ಅದ್ರ ಮೇಲೆ ನಿಮ್ಮ ಸಬ್ಜೆಕ್ಟ್ ಆಯ್ಕೆ ಮಾಡಿದ್ರಲ್ಲ ಅದು ಫೈನಲ್ ಅಲ್ಲ, ಮತ್ತೆ ಒಂದು ಬದಲಾವಣೆಗೆ ಚಾನ್ಸ್ ಕೊಟ್ಟು ಓಪನ್ ಎಲೆಕ್ಟಿವ್ ಯಾವ್ಯಾವಿದೆ ಅನೌನ್ಸ್ ಮಾಡಿ. ಈಗೇನೋ 2 ಸಬ್ಜೆಕ್ಟ್ ಆಡಿದ್ರಿ, ಅದರಲ್ಲಿ ಎಲ್ಲೋ ನಿಮ್ಮಲ್ಲಿ ಒಂದು ಅಸಮಾಧಾನ ಇದೆ ಅಂದರೆ ಅದಕ್ಕೆ ಒಂದು ನಾವು ಒಂದು ಆಸ್ಪತ್ರೆಯನ್ನು ಅವಕಾಶ ಮಾಡಿಕೊಂಡು ಎಲ್ಲವನ್ನು ಕ್ಲಾರಿಟಿ ಮೊದಲನೇ ಪ್ರಯತ್ನ ಆಗಿರೋದ್ರಿಂದ ಸಿಗುತ್ತೆ ಅಂತ ಹೇಳಿದ್ರೆ ಯಾರು ಕೂಡ ಅಧ್ಯಾಪಕರಲ್ಲಿ ಆಯಾ ವಿಷಯದಲ್ಲಿ ತಮ್ಮ ವಿಷಯಕ್ಕೆ ಎಲ್ಲಿ ಅಲ್ಲಿ ಸಮಸ್ಯೆ ಬರುತ್ತೆ ಅಂತಕ್ಕಂಥ ಬೇಡ. ಎಲ್ಲ ವಿಷಯಗಳು ಎಲ್ಲವೂ ಎಲ್ಲ ವಿದ್ಯಾರ್ಥಿ ವಿಚಾರದಲ್ಲಿ ನಾವು ಕಾಲೇಜಿನಲ್ಲಿ ಲಭ್ಯವಿರ್ತಕ್ಕಂಥ ಎಲ್ಲ ಕಾಂಬಿನೇಷನ್ಗಳನ್ನ ಹೋಗ್ಲಾಡಿಸಿ ಈಗ ವಿಷಯಗಳಿಗೆ ನಾವು ಅಳವಡಿಸಿಕೊಂಡು ಹೇಳ್ಬೇಕಾಗುತ್ತೆ. ಆ ವಿದ್ಯಾರ್ಥಿಗಳಿಗೆ ಪ್ರಯೋಜನ ಆಗಬೇಕಾಗುತ್ತೆ. ಒಂದು ಕಡೆ ಇಲ್ಲ ಅಂದರೆ ಆ ಕಡೆ ಇದು ಓಪನ್ ಎಲೆಕ್ಟಿವ್ನಲ್ಲಿ ಅದು ಬರುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಚರ್ಚೆಗಳ ಮುಖಾಂತರ ನಾವು ಬೇರೆ ಬೇರೆ ಲಭ್ಯವಾಗ್ತಕ್ಕಂಥ ನಾಲೆಡ್ಜ್ ತಿಳ್ಕೊಂಡು ವಿದ್ಯಾರ್ಥಿಗಳಿಗೆ ಪ್ರಥಮ ಪ್ರಯತ್ನದಲ್ಲಿ ಹೆಲ್ಪ್ ಮಾಡೋದ್ರಿಂದ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಸಕ್ಸಸ್ ಆಗಲಿ, ವಿದ್ಯಾರ್ಥಿಗಳಿಗೆ ಜ್ಞಾನಕ್ಕೆ ಬೇರೆ ಬೇರೆ ಆಯಾಮಗಳು ಸಿಗಲಿ ಅಂತ ಹಾರೈಸಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು NEP-ಯ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಟ್ಟಂತಹ ಶ್ರೀನಿವಾಸ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಸಮಾಜದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದಂತಹ ಕೆ ಕೃಷ್ಣೇಗೌಡ ಸರ್ ಅವರು ಕೂಡ ಎಲ್ಲರ ಪರವಾಗಿ